ಹಲೋ ಫ್ರೆಂಡ್ಸ್, IND ಮೋಟರ್ಸ್ ರಾಮಮೂರ್ತಿ ನಗರ. ಇವತ್ತು ಏನಂದರೆ ಇದು ನಮ್ಮ ಹೋಂಡಾ ಯೂನಿಕಾನ್ ಹೋಂಡಾ ಶೈನು ಕಾರ್ಬೊರೇಟರ್ ಪ್ರಾಬ್ಲಮ್ಸ್ ಇದೆ. ಸುಮಾರು ಜನಕ್ಕೆ ಗೊತ್ತಿರ್ಬೋದು. ಮೆಕ್ಯಾನಿಕ್ ಇರಲಿ, ಕಸ್ಟಮರ್ ಇರಲಿ, ಕಸ್ಟಮರ್ಗೆ ಪಾಪ ತುಂಬ ತೊಂದರೆ ಆಗ್ತಾಯಿದೆ. ಬೆಳಗ್ಗೆ ಟೈಮ್ ಸ್ಟಾರ್ಟ್ ಆಗೋಲ್ಲ ಗಾಡಿ. ಆಮೇಲೆ ಸ್ಟಾರ್ಟ್ ಆದರೆ ತುಂಬ ಬುರ್ ಅಂತ ಗಾಡಿನೇ ಮುಂದೆ ಹೋದರೆ ಸರಿಯಾಗಿ ಪರ್ಫಾರ್ಮ್ ಮಾಡಲ್ಲ. ಆದ್ದರಿಂದ ಬೆಳಗ್ಗೆ ಟೈಮ್ ತುಂಬ ಕಷ್ಟ ಆಗುತ್ತೆ. ತಿರ್ಗಾ ಒಂದು 3-4 ಅವರ್ ಬಿಟ್ಟೆತ್ತಿದ್ರೆ ತಿರ್ಗಾ ಇದೇ ಸ್ಟೋರಿ. ಇದು ಬಂದ್ಬಿಟ್ಟು ನಮ್ಮದು ಕಾರ್ಬೊರೇಟರ್ ಇಶ್ಯೂ ಇದೆ. ಇದು ಕಾರ್ಬೊರೇಟರ್ ಇಶ್ಯೂ ಅಂತ ಸಿಂಪಲಾಗಿ ಹೇಳಬೇಕಂದ್ರೆ ಸ್ಲೈಡ್ ಇದೆ ಅಲ್ವಾ, ಕಾರ್ಬೊರೇಟರ್ ಸ್ಲೈಡ್ ಇದರಲ್ಲಿ ಆಟೋಮೆಟಿಕ್ ಇರೋದು ನೋಡಿ. ಇಲ್ಲಿ ಗಾಳಿ ಹೋಯ್ತಂದರೆ ಇದು ಆಟೋಮೆಟಿಕ್ಕಾಗಿ ಮೇಲೆ ಇದಾಗುತ್ತೆ. ಮಾಮೂಲಿ ಕಾರ್ಬೊರೇಟರ್ದ್ರಲ್ಲಿ ಮ್ಯಾನ್ಯುವಲ್ ಇರುತ್ತೆ. ಮೇಲಿನಿಂದ ವೈರ್ ನಮಗೆ ಇದು ಮಾಡಿದ್ರೆ ಸ್ಲೈಡು ಓಪನ್ ಡೌನ್ ಆಗುತ್ತೆ. ಇದು ಹೇರ್ ಸೆಕ್ಷನ್ನಿಂದ ಓಪನ್ ಆಗುತ್ತೆ. ಈ ಕಾರ್ಬೊರೇಟರ್ನಲ್ಲಿ ಡಿಫ್ರೆನ್ಸ್ ಇರೋದು. ಬಟ್ ಇದೇನಾಗುತ್ತೆ, ಟೈಮ್ ಪೀರಿಯಡ್ ಆದಮೇಲೆ ಈ ಏರಿಯಾನ ಬಂದುಬಿಟ್ಟು ಲೈಟಾಗಿ ವೇರಿಯೇಟ್ ಆಗೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಹಿಂದೆ ವೇರಿಯೇಷನ್ ಆಗೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಪ್ರಾಬ್ಲಮ್ ಅಂದರೆ ಸರಿಯಾಗಿ ಪರ್ಫಾರ್ಮ್ ಮಾಡಲ್ಲ. ಸುಮಾರು ಟೈಮು ಕೆಲವು ಗಾಡಿದ್ರಲ್ಲಿ ನಾವು ಸ್ಲೈಟ್ ಚೇಂಜ್ ಮಾಡಿದ್ರೂ ಪ್ರಾಬ್ಲಮ್ ಬರ್ತಾಯಿದೆ. ಅದು ಕಾರ್ಬೊರೇಟರ್ ಬಂದುಬಿಟ್ಟು 7,000 ಚಿಲ್ಲರೆ ಇದೆ. ಮುಂಚೆ 6,000 ಚಿಲ್ಲರೆ ಇತ್ತು, ಇವಾಗ 7,000 ಚಿಲ್ಲರೆ ಇದೆ. ದೊಡ್ಡ ಪ್ರಾಬ್ಲಮ್ ಏನಂದರೆ ಕಾರ್ಬೊರೇಟರ್ ಹಾಕಿದ ಮೇಲೆ ಒಂದು 6 ತಿಂಗಳಿಗೆ ಚೆನ್ನಾಗಿ ಓಡುತ್ತೆ. ಆಮೇಲೆ ಕಾರ್ಬೊರೇಟರ್ಗೆ ಇಶ್ಯೂ ಆಗೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ನಾವು ಕರಿಜ್ಮಾದ್ರಲ್ಲೂ ಈ ಥರ ನೋಡ್ತಾ ಇದ್ದೀವಿ. ಕಾರ್ಬೊರೇಟರ್ ಬೆಲೆ ಯಾವುದ್ರದ್ದು ಜಾಸ್ತಿ ಇದೆ, ಆ ಕಾರ್ಬೊರೇಟರ್ 1 ವರ್ಷವೂ ನಮಗೆ ಪರ್ಫಾರ್ಮ್ ಮಾಡ್ತಾಯಿಲ್ಲ. ಅದರಿಂದ ಕಸ್ಟಮರ್ಗೆ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಕಸ್ಟಮರ್ ಏನಾಗ್ತದೆ, ಅವ್ರು ಲೋಕಲ್ ಆಗ್ತಾ ಇರ್ಬೋದಾ, ಇಲ್ಲಾಂದರೆ ಇವ್ರು ಏನು ಮಾಡ್ತಾಯಿದ್ದಾರೆ, ಇವ್ರು ಗಾಡಿ ರೆಡಿ ಮಾಡೋಕ್ಕೆ ಬರಲ್ವಾ, ಆ ಥರ ಪ್ರಾಬ್ಲಮ್ಸ್ ಬರ್ತಾಯಿದೆ. ಸೊ ಅದರಿಂದ ನಾವು ಈ ಸ್ಪ್ಯಾಕೋ ಅವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಕಾರ್ಬೊರೇಟರ್, ಸ್ಲೈಡ್ ಕಾರ್ಬೊರೇಟರ್ ತರಿಸಿ ಹಾಕಿದ್ರಿ. ಗಾಡಿ ಮಾತ್ರ ಸೂಪರಾಗಿ ಸ್ಟಾರ್ಟ್ ಆಗುತ್ತೆ. ಒಳ್ಳೆ ಪಿಕಪ್ ಇದೆ. ಯಾಕಂದರೆ ಡೈರೆಕ್ಟ್ ಪೆಟ್ರೋಲ್ ಹೋಗಿರೋದ್ರಿಂದ ಮಸ್ತಾಗಿದೆ. ಒಂದೇ ಒಂದು ಕಂಪ್ಲೇಂಟ್ ಇದರಿಂದ ನಾನು ತುಂಬ ಪ್ರಾಬ್ಲಮ್ ಫೇಸ್ ಮಾಡಿದ್ದೀನಿ. ಏನಂದರೆ ಪೆಟ್ರೋಲ್ ಲೀಕೇಜಿಂಗ್. ಗಾಡಿ ನಿಲ್ಲಿಸಿದ್ರೆ 1-2 ಅವರ್ ಹೋಗ್ಬಿಟ್ಟು ಬಂದರೆ ಪೆಟ್ರೋಲ್ ಲೀಕೇಜ್ ಸ್ಟಾರ್ಟ್ ಆಗಿಬಿಡ್ತಾಯಿದೆ. ಅವ್ರು ಗಾಡಿ ಆಫ್ ಮಾಡಿ ನಿಲ್ಲಿಸ್ಬೇಕು, ಪೆಟ್ರೋಲ್ ಆಫ್ ಮಾಡಿ ನಿಲ್ಲಿಸ್ಬೇಕು. ನಾನು ಕಸ್ಟಮರ್ಗೆ ಹೇಳಿದ್ರೆ ಮುಂಚೆ ಹಂಗೆ ಇದ್ದಿಲ್ವಲ್ಲಪ್ಪ, ಇವಾಗ ಏನಕ್ಕೆ ಹಂಗಿದೆ ಅಂತ ಹೇಳಿದ್ರು. ಸರಿ ಆಯಿತು, ನಾನು ಕಾರ್ಬೊರೇಟರ್ ತೊಗೊಂಡು ಗಾಡಿ ನಿಲ್ಲಿಸ್ಕೊಂಡು ಚೆಕ್ ಮಾಡಿದೆ ಏನು ಪ್ರಾಬ್ಲಮ್ ಇದೆ ಅಂತ. ಸುಮಾರು ಸತಿ ಫ್ಲೋಟ್ ಅಡ್ಜಸ್ಟ್ ಮಾಡಿದ್ರಿ, ಏನೇನೋ ಮಾಡಿದ್ರಿ. ಬಟ್ ಪ್ರಾಬ್ಲಮ್ ಎಲ್ಲಿ ಬರ್ತಾಯಿದೆ ಅಂದರೆ ಇಲ್ಲಿ ಕಾರ್ಬೊರೇಟರ್ ನೀವು ನೋಡ್ಬೋದು, ಸರಿಯಾಗಿ ಕಾಣ್ತಾ ಇರೋದು ನೋಡಿ. ಇದರಲ್ಲಿ ಅಲ್ಲಿ ಫಿನಿಷಿಂಗೇ ಇಲ್ಲ. ಮೇನ್ ಹೊರಡೆ ಫಿನಿಷಿಂಗೇ ಇಲ್ಲ. ಫ್ಲೋಟ್ ಎಲ್ಲಿ ಕೂತ್ಕೊಳುತ್ತೆ ಅದ್ರದ್ದು ಫಿನಿಷಿಂಗೇ ಇಲ್ಲ. ಒಂದು ಎಕ್ಸಾಂಪಲ್ ಯೂನಿಕಾನ್ ಕಾರ್ಬೊರೇಟರ್ ಒರಿಜಿನಲ್ ತೋರಿಸ್ತೀನಿ ನೋಡಿ. ಇದರಲ್ಲಿ ನೋಡಿ, ಅದ್ರ ಒಳಗಡೆ ಫಿನಿಷಿಂಗ್ ಇದೆ, ಕಾಣ್ತಾ ಇದೆಯಲ್ಲ ಎಷ್ಟು ಚೆನ್ನಾಗಿ ಫಿನಿಷಿಂಗ್ ಇದೆ. ಸೊ ಮೇನು ಈ ಫ್ಲೋಟನ್ನ ಬ್ಲಾಕ್ ಮಾಡಬೇಕಾಗಿರೋದು. ಪೆಟ್ರೋಲ್ ಯಾವಾಗ ಫುಲ್ ಆಗುತ್ತೆ ಈ ರಬ್ಬರ್ ಹೋಗಿ ಅಲ್ಲಿ ಬ್ಲಾಕ್ ಮಾಡಬೇಕು. ಆ ಏರಿಯಾ ಇವ್ರ ಮ್ಯಾನುಫ್ಯಾಕ್ಚರ್ನಲ್ಲಿ ಸ್ವಲ್ಪ ಎರರ್ ಆಗಿಬಿಟ್ಟಿದೆ. ಸೊ ಇದು ನನಗೆ ಒಂದಂತಿಲ್ಲ, ನಾನು 3 ಕಾರ್ಬೊರೇಟರ್ ಹಾಕಿದೆ. 3 ಕಾರ್ಬೊರೇಟರ್ದ್ರಲ್ಲೂ ಸೇಮ್ ಕಂಪ್ಲೇಂಟ್ ನನಗೆ ರಿಪೀಟ್ ಬರ್ತಾಯಿದೆ. ಒಂದು ಗಾಡಿಗೆ ನಾನು ಆ್ಯಕ್ಟಿವಾ ಪೆಟ್ರೋಲ್ ಟ್ಯಾಪ್ ಹಾಕಿ ಕಳಿಸ್ಬಿಟ್ಟೆ. ಸೊ ಅದರಿಂದ ಆ ಪ್ರಾಬ್ಲಮ್ ಅದರಲ್ಲಿ ಸ್ಟಾಪ್ ಆಗಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅದು ಹಾಫ್ ಆಗುತ್ತಲ್ಲ ಪೆಟ್ರೋಲ್. ಸೊ ಅದರಿಂದ ಹಾಫ್ ಆಗಿಬಿಡ್ತಾಯಿದೆ. ಸೊ ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಂದರೆ ಎಲ್ಲ ಮೆಕ್ಯಾನಿಕ್ಸ್ಗಳಿಗೆ ದಯವಿಟ್ಟು ಸ್ವಲ್ಪ ನೋಡಿಬಿಟ್ಟು ಟೈಮ್ ತೊಗೊಂಡು ಕಸ್ಟಮರ್ನ ಫಿಟ್ ಮಾಡಿ ಕೊಡಿ. ಇಲ್ಲಾಂದರೆ ನಾವು ಚಾರ್ಜ್ ಮಾಡಿಬಿಡ್ತೀರಿ 2,000, 2,500, 3,000, 3,500ವರೆಗೂ ಹತ್ರ ಬರ್ತಾಯಿದೆ ಕಾರ್ಬೊರೇಟರ್. ಇದು ನಾವು ಅದರಲ್ಲಿ ಒಂದು 500 ರೂಪಾಯಿ ಲೇಬರ್ ಅಂತ ನಾವು ಚಾರ್ಜ್ ಮಾಡ್ಬೋದು. ಬಟ್ ಈ ಥರ ಕಂಪ್ಲೇಂಟ್ ಬಂತಂದರೆ ನಮ್ಮ ಟೈಮ್ ವೇಸ್ಟ್ ಆಗುತ್ತೆ, ಕಸ್ಟಮರ್ಗೂ ಪ್ರಾಬ್ಲಮ್ ಆಗುತ್ತೆ. ಸೊ ಓವರಾಲ್ ಬಂದುಬಿಟ್ಟು ಈ ಕಾರ್ಬೊರೇಟರಿಂದ ಕೆಲವು ತೊಂದರೆಗಳು ಬರ್ತಾಯಿದೆ. ಸೊ ಯಾರಿಗಾದ್ರೂ ಸ್ಪ್ಯಾಕೋ ಅವರು ಕಂಪ್ನಿಯವ್ರದ್ದು ನಿಮಗೆ ಗೊತ್ತಿರೋರಿದ್ದರೆ ಸೊ ಅವ್ರಿಗೆ ತಿಳಿಸ್ಬಿಟ್ಟು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಹೇಳಿ. ಯಾಕಂದರೆ ನಾನು ಕಾರ್ಬೊರೇಟರ್ ಗಾಡಿನಿಂದ ತೆಗೆದಿರೋದು ನೋಡ್ಬೋದು, ಹೊಸದು ಹಾಕಿ 1 ತಿಂಗಳಾಗಿಲ್ಲ. ಗಾಡಿ ಒಂದು 50-100 ಕಿಲೋಮೀಟ್ರ್ ಓಡಿಲ್ಲ. ಬಟ್ ಪೆಟ್ರೋಲ್ ಲೀಕೇಜಿಂಗ್ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಈ ಪ್ರಾಬ್ಲಮ್ನ ದಯವಿಟ್ಟು ಯಾರಾದರೂ ಸ್ಪ್ಯಾಕೋ ಅವರು ಇದ್ದರೆ ಅವ್ರಿಗೆ ತಿಳಿಸ್ಬಿಟ್ಟು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿ. ಆಮೇಲೆ ಹುಷಾರಾಗಿ ಗಾಡಿಗಳು ಈ ಕೆಲಸ ಮಾಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು. IND ಮೋಟರ್ಸ್ ರಾಮಮೂರ್ತಿ ನಗರ. ಧನ್ಯವಾದ.